ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲೇ ಪ್ರಥಮ ಎನ್ನುವಂತೆ ಬಗೆಹರಿಯಲಾಗದಂತಹ ನಿಗೂಢ ಹತ್ಯೆ ಅಂದರೆ 15 ವರ್ಷ ಅರೆಯದ 9ನೇ ತರಗತಿ ವಿದ್ಯಾರ್ಥಿ ಸುಮಂತ್ ಜನವರಿ 14 ಮಕರ ಸಂಕ್ರಮಣದ ದಿನ ಮುಂಜಾನೆ 5:30 ವೇಳೆಗೆ ಮನೆಯಿಂದ ಸಮೀಪದ ನಾಳ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಧನು ಪೂಜೆಗೆಂದು ಹೊರಟಿದ್ದಂತಹ ಬಾಲಕ ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿ ಅದೇ ದಿನ ಮಧ್ಯಾಹ್ನದ ವೇಳೆಗೆ ಮನೆ ಸಮೀಪದ ತೋಟದ ಮಧ್ಯದಲ್ಲಿದ್ದಂತಹ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದ. ಆತನ ತಲೆಯ ಭಾಗಕ್ಕೆ ಹಗುರವಾದ ಆಯುಧದಿಂದ ಹೊಡೆದಂತಹ ಗಾಯದ ಗುರುತುಗಳಿತ್ತು. ಮಾಹಿತಿ ತಿಳಿದು ಬೆಳ್ತಂಗಡಿ ಪೊಲೀಸರು, ಅಗ್ನಿಶಾಮಕ ದಳ, ಅರಣ್ಯ ಇಲಾಖೆಯ ಸಿಬ್ಬಂದಿ, ಜಿಲ್ಲಾ SP, IGP ಅಮಿತ್ ಸಿಂಗ್ ಎಲ್ಲರೂ ಸ್ಥಳಕ್ಕೆ ಬಂದಿದ್ರು. ವಿಧಿವಿಜ್ಞಾನ ಪ್ರಯೋಗಾಲಯದ ತಜ್ಞರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಆರಂಭದಲ್ಲಿ ಅದೊಂದು ಸಂಶಯಾಸ್ಪದ ಪ್ರಕರಣ ಎಂದು ಕೇಸು ದಾಖಲಾಯಿತು. ಮೃತದೇಹದ ಮರಣೋತ್ತರ ಪರೀಕ್ಷೆ ಮಂಗಳೂರಿನ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ನಡೆದಾಗ ಅಲ್ಲಿನ ವೈದ್ಯರು ನೀಡಿದಂತಹ ಮೌಖಿಕ ಅಭಿಪ್ರಾಯದಂತೆ ಕೊಲೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಯಿತು. ತನಿಖೆ ಸಹಜವಾಗಿಯೇ ಬೆಳ್ತಂಗಡಿ ವೃತ್ತ ನಿರೀಕ್ಷಕರ ಹೆಗಲಿಗೆ ಇರಿತು. ಬೆಳ್ತಂಗಡಿ ಉಪವಿಭಾಗಕ್ಕೆ DSP ಆಗಿ ಬಂದಂತ CK ರೋಹಿಣಿ ಅವರು ಆ ತನಿಖೆಯ ನೇತೃತ್ವವನ್ನು ವಹಿಸಿದರು. ಒಂದು 3 ತಂಡಗಳನ್ನ ಪೊಲೀಸರು ರಚಿಸಿದರು. ಆ ತಂಡಗಳು ಸುಮಂತನ ಮನೆ ಸುತ್ತಮುತ್ತಲಿನ ಅಷ್ಟೂ ಮನೆಗಳಿಗೆ ಭೇಟಿ ನೀಡಿದರು. ಸುಮಂತನ ಮನೆಯವರು ಹೇಳುವಂತಹ ಸಮಯಕ್ಕೂ ಸುಮಂತನ ಮೃತದೇಹ ಪತ್ತೆಯಾದಂತಹ ಸಮಯಕ್ಕೂ ವೈದ್ಯರು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಹೇಳಿದಂತಹ ಸಮಯಕ್ಕೂ ಒಂದಕ್ಕೊಂದು ತಾಳೆ ಆಗುತ್ತಿರಲಿಲ್ಲ ಎನ್ನುವುದು ಪೊಲೀಸರ ಗಮನಕ್ಕೆ ಬಂದಿದೆ. ಆದರೆ ಅದರಲ್ಲಿ ಕೆಲವೊಂದು ಅಂಶಗಳನ್ನ ಗುರಿಯಾಗಿಸಿಕೊಂಡು ಪೊಲೀಸರು ತನಿಖೆ ನಡೆಸಿದರು. ಆರಂಭದಲ್ಲಿ ಬೈಕ್ ಸವಾರನ ಮೇಲೆ ಸಂಶಯ ಬಂತು. ಬೈಕ್ ಸವಾರನನ್ನು ಕೊನೆಗೂ ಪೊಲೀಸರು ಪತ್ತೆ ಹಚ್ಚಿದ್ರು. ರಿಕ್ಷಾ ಚಾಲಕನೊಬ್ಬನ ಮೇಲೆ ಸಂಶಯ ಬಂತು. ರಿಕ್ಷಾವನ್ನು ಪತ್ತೆ ಹಚ್ಚಿದ್ರು. ರಿಕ್ಷಾದ ಬಾಗಿಲನ್ನು FSL ಪರೀಕ್ಷೆಗೂ ಕಳಿಸಿದ್ರು. ಆ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ 3 ಟೆಲಿಕಾಂ ಕಂಪನಿಗಳ CDR ಅನ್ನು ತೆಗೆಯಲಾಯಿತು. ಯಾವ ಯಾವ ನಂಬರ್ಗಳು ಆ ಪರಿಸರದಲ್ಲಿ ಆಕ್ಟಿವ್ ಆಗಿದ್ದವು ಎನ್ನುವುದನ್ನು ಪರಿಶೀಲನೆ ಮಾಡಲಾಯಿತು. ಆ ನಂಬರ್ಗಳಲ್ಲಿ ಯಾವುದು ಸ್ಥಳೀಯ ನಂಬರ್, ಯಾವುದು ಹೊರಗಿನ ನಂಬರ್ ಎನ್ನುವುದನ್ನು ಪ್ರತ್ಯೇಕಿಸಲಾಯಿತು. ಈ ರೀತಿಯಾಗಿ ಎಲ್ಲ ರೀತಿಯ ತನಿಖೆಯನ್ನ ಪೊಲೀಸರು ನಡೆಸಿದರು. ಇದೇ ಸಂದರ್ಭದಲ್ಲಿ ಮಂಗಳೂರಿನ ಖ್ಯಾತ ವಿಧಿವಿಜ್ಞಾನ ತಜ್ಞ ಡಾಕ್ಟರ್ ಮಹಾಬಲೇಶ್ ಶೆಟ್ಟಿ ಅವರ ನೇತೃತ್ವದ ಒಂದು ತಂಡ ಘಟನಾ ಸ್ಥಳಕ್ಕೆ ಭೇಟಿ ನೀಡಿತು. ಅವರು ಘಟನಾ ಸ್ಥಳವನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಒಂದು ಅಭಿಪ್ರಾಯವನ್ನ ಪೊಲೀಸರಿಗೆ ನೀಡಿದರು. ಅವರ ಅಭಿಪ್ರಾಯದಂತೆ ಮನೆಯಿಂದ ಹೊರಟಿದ್ದಂತಹ ಸುಮಂತನನ್ನು ಅವನಿಗಿಂತ ಎತ್ತರವಾಗಿದ್ದಂತಹ ಯುವಕ ಕಡಿಮೆ ಭಾರದ ವಸ್ತುವಿನಿಂದ ಹೊಡೆದು ಕೊಲೆಗೈದಿದ್ದಾನೆ. ಅರೆಪ್ರಜ್ಞಾವಸ್ಥೆಯಲ್ಲಿದ್ದಂತಹ ಬಾಲಕನನ್ನು ಎಳೆದುಕೊಂಡು ಬಂದು ಬಾವಿಯ ದಡದಲ್ಲಿ ಕುಳ್ಳಿರಿಸಿ ತದನಂತರ ದೂಡಿ ಹಾಕಲಾಗಿದೆ ಎನ್ನುವುದನ್ನು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಆ ಅಭಿಪ್ರಾಯದಂತೆ ಕೆಲವೊಂದು ಸಂಶಯಗಳು ಸುಮಂತನ ಸಹೋದರ ಸುದರ್ಶನ ಮೇಲೆ ಇತ್ತು. ಸುದರ್ಶನಿಗೆ ಬೆಳ್ತಂಗಡಿಯ ಹೆಣ್ಣೊಬ್ಬಳೊಂದಿಗೆ ಪರಿಚಯ ಇತ್ತು, ಆಕೆಯೊಂದಿಗೆ ಚಾಟಿಂಗ್ ಮಾಡ್ತಾ ಇದ್ದ ಎನ್ನುವಂತ ಮಾಹಿತಿಗಳಿತ್ತು. ಇದು ಸುಮಂತಿಗೆ ಗೊತ್ತಾಗಿ ಅದು ಈ ಕೃತ್ಯಕ್ಕೆ ಕಾರಣವಾಗಿರಬಹುದು ಎನ್ನುವಂತಹ ಸಂಶಯ ಪೊಲೀಸರಿಗೆ ಇತ್ತು. ಆದರೆ ಸುಮಂತನ್ನು ಪೊಲೀಸರು ಪ್ರಶ್ನೆ ಮಾಡಿದರು. ಯಾವುದೇ ರೀತಿಯಲ್ಲಿ ಸಂಶಯಕ್ಕೆ ಆಸ್ಪದ ಇಲ್ಲಂತ ಹೇಳಿಕೆಯನ್ನು ಕೊಟ್ಟಿದ್ದ. ಸುಮಂತನ ತಂದೆ, ತಾಯಿ, ಮಾವ ಮತ್ತು ಇನ್ನೊಬ್ಬರು
ಅಷ್ಟೋ ಮಂದಿಯನ್ನು ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಅವರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿದ್ದಾರೆ. ಅವರು ಸಹಜವಾಗಿಯೇ ಅಮಾಯಕರಂತೆ ಹೇಳಿಕೆಗಳನ್ನು ನೀಡಿದರು. ಆದ್ದರಿಂದ ಪೊಲೀಸರಿಗೂ ಅವರ ಮೇಲೆ ಯಾವ ಸಂಶಯವೂ ಇಲ್ಲ. ಮಗನನ್ನು ಕಳೆದುಕೊಂಡು ದುಃಖದಲ್ಲಿದ್ದಂತಹ ಹೆತ್ತವರಿಗೆ ಪೊಲೀಸರ ಈ ರೀತಿಯ ವಿಚಾರಣೆಗಳು ಕೆಲವೊಂದು ಸಂಶಯಗಳಿಗೆ ಕಾರಣವಾಗಿತ್ತು, ಇದು ಸತ್ಯ. ಆದರೆ ಪೊಲೀಸರು ಅವರ ಕರ್ತವ್ಯವನ್ನು ಮಾಡಲೇಬೇಕು. ಮೃತಪಟ್ಟಂತಹ ಬಾಲಕ ಯಾರ ಮನೆಯ ಮಗನಾಗಿದ್ದರೂ ಸಹ ಅದು ಒಂದು ಕ್ರಿಮಿನಲ್ ಕೃತ್ಯವಾಗಿದ್ದರಿಂದ ಪೊಲೀಸರು FIR ದಾಖಲಿಸಿಕೊಂಡಿದ್ದರಿಂದ ಅವರು ತನಿಖೆ ನಡೆಸಲೇಬೇಕು. ಆ ತನಿಖೆಯಲ್ಲಿ ಕಂಡುಬಂದ ಅಂಶಗಳನ್ನು ಆಧರಿಸಿ ಆರೋಪಿಗಳ ಪತ್ತೆಗೆ ಅವರು ಕ್ರಮ ವಹಿಸಿಕೊಳ್ಬೇಕು. ಇದು ಪೊಲೀಸರ ಕರ್ತವ್ಯದ ಒಂದು ಭಾಗ. ಆದ್ದರಿಂದ ಪೊಲೀಸರು ಈ ರೀತಿಯ ತನಿಖೆಯನ್ನು ನಡೆಸ್ತಿದ್ರು. ಸುಮಂತನ ಮನೆಯವರ ಮನಸ್ಸಿಗೆ ಘಾಸಿಯಾದರೂ ಸಹ ಅವರು ಆ ತನಿಖೆಯನ್ನು ನಿಲ್ಲಿಸುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಇದೀಗ ಕೃತ್ಯ ನಡೆದು 6 ತಿಂಗಳು ಕಳೆದಿದೆ. ಇವತ್ತಿನವರೆಗೂ ಸ್ಪಷ್ಟವಾದ ನಿರ್ಧಾರಕ್ಕೆ ಬರಲಿಕ್ಕೆ ತನಿಖಾ ತಂಡಕ್ಕೆ ಸಾಧ್ಯ ಆಗಲಿಲ್ಲ. ಆರಂಭದಲ್ಲಿ ರಚಿಸಲಾಗಿದ್ದಂತಹ 4 ತನಿಖಾ ತಂಡಗಳನ್ನ ಬರ್ಖಾಸ್ತುಗೊಳಿಸಲಾಗಿದೆ. ಅದರಲ್ಲಿದ್ದ ಸಿಬ್ಬಂದಿಗಳು ಆಯಾ ಪೊಲೀಸ್ ಠಾಣೆಗೆ ವಾಪಸ್ ಆಗಿದ್ದಾರೆ. ಆದರೂ ಒಂದು ತಂಡ ಈ ಪ್ರಕರಣದ ತನಿಖೆಯಲ್ಲಿ ತೊಡಗಿಸಿಕೊಂಡಿದೆ. ಅದರ ನೇತೃತ್ವವನ್ನು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ರವಿ BS ಅವರೇ ವಹಿಸಿಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ಇನ್ನೂ ಉಳಿದಿರುವುದು ಕೇವಲ ಒಂದು ಅಂಶ ಮಾತ್ರ, ಅದು ಬ್ರೈನ್ ಮ್ಯಾಪಿಂಗ್. ಅಂದರೆ ಸುಳ್ಳು ಪತ್ತೆ ಮಾಡುವುದು, ಅದು ವೈಜ್ಞಾನಿಕವಾಗಿ. ಆ ಪ್ರಯತ್ನಕ್ಕೆ ಪೊಲೀಸರು ಕೈ ಹಾಕಿದ್ದಾರೆ. ಸಾಮಾನ್ಯವಾಗಿ ಬ್ರೈನ್ ಮ್ಯಾಪಿಂಗ್ಗೆ ಪೊಲೀಸರು ನಿರ್ಧರಿಸಿದ್ದಾರೆ, ಅದಕ್ಕೆ ಒಳಪಡುವ ವ್ಯಕ್ತಿಗಳ ಅನುಮತಿ ಬೇಕು. ನ್ಯಾಯಾಲಯಕ್ಕೆ ಪೊಲೀಸರು ವರದಿ ಸಲ್ಲಿಸಬೇಕು, ನ್ಯಾಯಾಲಯದಿಂದ ಅನುಮತಿ ಪಡೆಯಬೇಕು. ಆ ಅನುಮತಿಯ ಆಧಾರದಲ್ಲಿ ಬೆಂಗಳೂರಿನ ಮಡಿವಾಳದಲ್ಲಿರುವ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ವ್ಯವಸ್ಥೆಗಳು ಆಗಬೇಕು. ಈ ವ್ಯವಸ್ಥೆಗಳನ್ನು ಮಾಡಿ ಬೆಳ್ತಂಗಡಿ ಪೊಲೀಸರು ಸುಮಂತನ ತಂದೆ ಸುಬ್ರಹ್ಮಣ್ಯ ನಾಯ್ಕ, ತಾಯಿ ರತ್ನಾವತಿ, ಸಹೋದರ ಸುದರ್ಶನ್ ಅವರನ್ನ ಮೊದಲ ಹಂತದಲ್ಲಿ ಪಾಲಿಗ್ರಾಫ್ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಈ ಪಾಲಿಗ್ರಾಫ್ ಪರೀಕ್ಷೆ ಅಂತ ಹೇಳಿದರೆ ಈ ಮೂವರು ಈ ಹಿಂದೆ, ಅಂದರೆ ಪ್ರಕರಣದ ಆರಂಭಿಕ ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಂದ ತನಿಖೆಗೆ ಒಳಗಾಗಿದ್ದರು. ಅವರ ಹೇಳಿಕೆಗಳನ್ನು ಪೊಲೀಸರು ದಾಖಲಿಸಿಕೊಂಡಿದ್ದರು. ಆ ಹೇಳಿಕೆಗಳ ಆಧಾರ ಮತ್ತು ಕೆಲವೊಂದು ಮಾಹಿತಿಗಳ ಆಧಾರದಲ್ಲಿ ಪೊಲೀಸರು ಒಂದು ಕ್ವಶನೇರ್, ಅಂದ್ರೆ ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಿದ್ದಾರೆ. ಆ ಪ್ರಶ್ನಾವಳಿಗಳನ್ನು ಮಡಿವಾಳದ ವಿಧಿವಿಜ್ಞಾನ ಪ್ರಯೋಗಾಲಯದ ಅಧಿಕಾರಿಗಳಿಗೆ ಕೊಡ್ತಾರೆ. ಅಲ್ಲಿ ಸೈಕ್ರಾಟಿಸ್ಟ್ಗಳಿರ್ತಾರೆ, ವೈದ್ಯರಿರ್ತಾರೆ, ಸಿಬ್ಬಂದಿಗಳು ಇರ್ತಾರೆ. ಅವರು ಆ ಪ್ರಶ್ನಾವಳಿಗಳನ್ನ ಅವಲೋಕನ ಮಾಡಿ ವೈಜ್ಞಾನಿಕ ಪರೀಕ್ಷೆಗೆ ನ್ಯಾಯಾಲಯದ ಅನುಮತಿ ಮೇರೆಗೆ ಸಿದ್ಧನಾದಂಥ ವ್ಯಕ್ತಿಗೆ ಆ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಪ್ರಶ್ನೆಗಳಿಗೆ ಆತ ಉತ್ತರ ಕೊಡುವುದನ್ನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾರೆ. ಆ ವಿಡಿಯೋ ರೆಕಾರ್ಡ್ನ ಫುಟೇಜ್ಗಳು ಒಂದು ಸಿಸ್ಟಮಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಸಿಸ್ಟಮಿಗೆ ಟ್ರಾನ್ಸ್ಫರ್ ಆದಂಥ ಸಂದರ್ಭದಲ್ಲಿ ಈತ ಹೇಳುತ್ತಿರುವುದರಲ್ಲಿ ಸತ್ಯಾಂಶ ಎಷ್ಟು, ಸುಳ್ಳು ಎಷ್ಟು ಎನ್ನುವುದು ದಾಖಲಾಗುತ್ತದೆ. ಇದು ಆರಂಭಿಕ ಅಂತ, ಇದು ಪಾಲಿಗ್ರಾಫ್ ಪರೀಕ್ಷೆ. ಈ ರೀತಿಯ ಪರೀಕ್ಷೆ 5 ಮಂದಿಗೆ ಆಗಿದೆ. ಸುಮಂತನ ತಂದೆ ಸುಬ್ರಹ್ಮಣ್ಯ ನಾಯಕ್, ತಾಯಿ ರತ್ನಾವತಿ, ಸಹೋದರ ಸುದರ್ಶ, ರತ್ನಾವತಿಯವರ ತಮ್ಮ ರಾಧಾಕೃಷ್ಣ ಮತ್ತು ರತ್ನಾವತಿಯವರ ದೊಡ್ಡಪ್ಪನ ಮಗ ಲಕ್ಷ್ಮೀನಾರಾಯಣ. ಇಷ್ಟೋ ಮಂದಿಯ ಮೇಲೆ ಈ ಪರೀಕ್ಷೆ ನಡೆದಿದೆ. ಇದರಲ್ಲಿ ರಾಧಾಕೃಷ್ಣ ಅವರು ಘಟನೆ ನಡೆದ ನಂತರ ಆ ಮನೆಗೆ ಬಂದವರು. ಲಕ್ಷ್ಮೀನಾರಾಯಣ ಅವರು ಘಟನೆ ನಡೆದ ಸಂದರ್ಭದಲ್ಲಿ ಆ ಮನೆಯಲ್ಲಿ ಇದ್ದವರು. ಮತ್ತೆ 3 ಮನೆಯಲ್ಲಿ
ಇದ್ದವರು. ಅದರಿಂದಾಗಿ ಅವರ ಹೇಳಿಕೆಗಳನ್ನು ಈ ಹಿಂದೆ ಅಂದರೆ 6 ತಿಂಗಳ ಹಿಂದೆ ದಾಖಲಿಸಿಕೊಳ್ಳಲಾಗಿತ್ತು. ಅದಕ್ಕೆ ಕ್ಲಾರಿಟಿಯಾಗಿ ಪಾಲಿಗ್ರಾಫ್ ಟೆಸ್ಟ್ ಮಾಡಲಾಗಿದೆ. ಅಂದರೆ ಸುಮಂತ್ ಹತ್ಯಾ ಪ್ರಕರಣದ ತನಿಖೆಯ ಬಹುದೊಡ್ಡ ಅಂಶ ಮುಗಿದಿದೆ. ಇನ್ನು ಮುಂದಕ್ಕೆ ನಡೆಯುವುದು ಬ್ರೈನ್ ಮ್ಯಾಪಿಂಗ್. ಮೊದಲ ಹಂತದಲ್ಲಿ ನೀಡಿದಂಥ ಹೇಳಿಕೆಗೂ ತದನಂತರ ಪಾಲಿಗ್ರಾಫ್ ಟೆಸ್ಟ್ನಲ್ಲಿ ಹೇಳಿದಂಥ ಹೇಳಿಕೆಗೂ ವ್ಯತ್ಯಾಸಗಳು ಕಂಡು ಬಂದಲ್ಲಿ ಆ ವ್ಯತ್ಯಾಸಗಳನ್ನು ಬ್ರೈನ್ ಮ್ಯಾಪಿಂಗ್ ಮೂಲಕ ತಿಳಿದುಕೊಳ್ಳುವಂತಹ ಪ್ರಯತ್ನವೇ 3ನೇ ಹಂತ. ಆ ಹಂತಕ್ಕೆ ಇನ್ನು ಕೆಲವು ದಿನಗಳು ಬಾಕಿ ಇದೆ. ಒಟ್ಟಾರೆಯಾಗಿ ಸುಮಂತ್ ಹತ್ಯೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಒಂದು ಮಹತ್ತರವಾದ ಘಟ್ಟವನ್ನು ತಲುಪಿದ್ದಾರೆ. 1-2 ದಿನಗಳಲ್ಲಿ ಈ ಪ್ರಕರಣ ಒಂದು ಹಂತಕ್ಕೆ ಬರಬಹುದು ಎನ್ನುವಂತ ನಿರೀಕ್ಷೆ ಇದೆ. ಆರೋಪಿಗಳು ಯಾವ ಬಿಲದಲ್ಲಿ ಇದ್ದರೂ ಸಹ ಅವರನ್ನು ಹೆಡೆಮುರಿ ಕಟ್ಟುವುದಲ್ಲಿ ಪೊಲೀಸರು ಯಶಸ್ವಿಯಾಗುತ್ತಾರೆ ಎನ್ನುವುದು ಇಲ್ಲಿಯವರೆಗೆ ಇದ್ದಂತಹ ನಂಬಿಕೆ. ಆ ನಂಬಿಕೆಗೆ ಚ್ಯುತಿ ಬಾರದಂತೆ ಬೆಳ್ತಂಗಡಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕೆಲವೊಂದು ಕಾರಣಗಳಿಂದಾಗಿ ತನಿಖೆಯಲ್ಲಿ ವಿಳಂಬ ಆಗಿರಬಹುದು, ಆದರೆ ತನಿಖೆಯಲ್ಲಿ ದೋಷ ಇರಬಾರದು. ಅಂತಹ ದೋಷರಹಿತ ತನಿಖೆಯನ್ನ ಕೈಗೊಂಡ ಪೊಲೀಸರು ಇದೀಗ ಅಂತಿಮ ಹಂತದ ಪರೀಕ್ಷೆಯ ನಿರೀಕ್ಷೆಯಲ್ಲಿದ್ದಾರೆ. ಅಂದರೆ ಅದು ಬ್ರೈನ್ ಮ್ಯಾಪಿಂಗ್. ಆ ಪರೀಕ್ಷೆಯೂ ಮುಗಿದು ಈ 5 ಮಂದಿಯ ಮೇಲೆ ಯಾವುದೇ ಸಂಶಯಗಳು ಇಲ್ಲ ಎಂದು ಸಾಬೀತಾದರೆ ಆ ಕುಟುಂಬಕ್ಕೂ ಒಂದು ನೆಮ್ಮದಿ. ಯಾಕಂತ ಹೇಳಿದ್ರೆ ಸ್ಥಳೀಯ ಎಲ್ಲರೂ ಅಭಿಪ್ರಾಯ ಪಡ್ತಾ ಇರುವುದು ಆ ಕುಟುಂಬದ ಮೇಲೆಯೇ ಸಂಶಯವನ್ನ ವ್ಯಕ್ತಪಡಿಸಿ ಅವರಿಗೂ ಸಹ ಒಂದು ನಿರಾಳತೆ ಸಿಕ್ಕಿದಂತಾಗುತ್ತದೆ. ಆದ್ದರಿಂದ ಅವರು ಸಹ ಸಂತೋಷದಿಂದಲೇ ಪೊಲೀಸರ ಆ ಪ್ರಯತ್ನಕ್ಕೆ ಸಹಕಾರ ನೀಡಿದ್ದಾರೆ. ಸ್ವಪ್ರೇರಣೆಯಿಂದಲೇ ಅವರು ವೈಜ್ಞಾನಿಕ ತನಿಖೆಗೆ ಒಪ್ಪಿದ್ದಾರೆ. ಅವರನ್ನು ಒಂದು ಹಂತದ ವೈಜ್ಞಾನಿಕ ತನಿಖೆಯನ್ನ ನಡೆಸಲಾಗಿದೆ. ಇನ್ನೊಂದು ಹಂತದ ವೈಜ್ಞಾನಿಕ ತನಿಖೆ ಬಾಕಿ ಇದೆ.